ಎಲ್ಲ ಕರ್ನಾಟಕದ ಜನತೆಗೆ ನಮಸ್ಕಾರ. ನಿನ್ನೆ ಸೆಂಟ್ರಲ್ ಬಡ್ಜೆಟಲ್ಲಿ ಬರೀ ರೈಲ್ ಬಿಟ್ಟಿದ್ದಾರೆ. ರೈಲ್ ಅಷ್ಟೇ ಬಿಟ್ಟಿರೋದು. ರೈತರ ಪರವಾಗಿ ಬಡ್ಜೆಟ್ ಇಲ್ಲ, ಶಿಕ್ಷಣದ ಪರವಾಗಿ ಬಡ್ಜೆಟ್ ಇಲ್ಲ. ಜಾಸ್ತಿ ಟ್ಯಾಕ್ಸ್ ಕಟ್ಟೋ ಕರ್ನಾಟಕಕ್ಕೆ ಮೋಸ, ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಬಿ ಜೆ ಪಿಯವರು. ನಾಲಾಯಕ ಬಿ ಜೆ ಪಿ ಸಂಸದರು ಅವ್ರಿಗೆ ಮಾನ ಮರ್ಯಾದೆ ಯೋಗ್ಯತೆ ಏನಾದರೂ ಇದ್ದರೆ, ಕರ್ನಾಟಕದ ಜನ ಋಣ ತೀರಿಸಬೇಕು ಅಂತ ಅವ್ರಿಗೇನಾದರೂ ಅನಿಸಿದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಮೋದಿ ಅವ್ರನ್ನ ಅವ್ರು ಪ್ರಶ್ನೆ ಮಾಡಬೇಕು. ಇವತ್ತು ಕೇಂದ್ರದ ಬಡ್ಜೆಟ್ಟಿಂದ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ಮಾತಾಡೋಕ್ಕೆ ಯಾವ ನಾಲಾಯಕ ಎಂ ಪಿಗೂ ಯೋಗ್ಯತೆ ಇಲ್ಲ. ಬಿ ಜೆ ಪಿಯಿಂದ ಆಯ್ಕೆಯಾಗಿರೋ ಎಲ್ಲ ನಾಲಾಯಕ ಎಂ ಪಿಗಳು ಇದ್ರ ಬಗ್ಗೆ ಉತ್ತರಿಸಬೇಕು ಅನ್ನೋದು ನನ್ನ ವಾದ. ಇವತ್ತು ₹1 ಸೆಂಟ್ರಲ್ ಗೌರ್ಮೆಂಟ್ ಪ್ರಾಫಿಟಲ್ಲಿ 60 ಪೈಸಾ ಬರೀ ಟ್ಯಾಕ್ಸಿಂದ ಬರುತ್ತೆ. ಅದರಲ್ಲಿ ಇಂಡಿಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಕಟ್ಟೋದು ನಾವು. ನಮ್ಮ ಸ್ಟೇಟ್ಗೆ ಎಲೆಕ್ಷನ್ ಇದ್ದಿದ್ದರೆ ಎರ್ರಾಬಿರಿ ಕೊಡೋರೇನೋ ತಮಿಳ್ನಾಡಿಗೆ ಕೊಟ್ಟಿದ್ದಾರೆ. ಆಂಧ್ರದವರು ಚಂದ್ರಬಾಬು ನಾಯ್ಡು ಎಲ್ಲಿ ಸರ್ಕಾರ ಬೀಳಿಸ್ತಾರೋ ಅನ್ನೋ ಬಯಕೆ ಅವರು ಕೊಟ್ಟಿದ್ದಾರೆ. ಎಲೆಕ್ಷನ್ ಇರೋ ಸ್ಟೇಟ್ಗೆ ಬಡ್ಜೆಟ್ಟು. ಇದು ಯಾವ ವಿಕಸಿತ ಭಾರತನೋ ನನಗಂತೂ ಅರ್ಥ ಆಗ್ತಿಲ್ಲ. ನರೇಗಾ ವಿಚಾರದಲ್ಲೂ ಮೋಸ ಮಾಡ್ತಿದ್ದಾರೆ, ರಾಜ್ಯಕ್ಕೆ ಅವಮಾನ ಮಾಡ್ತಿದ್ದಾರೆ. ರಿಪಬ್ಲಿಕ್ ಡೇ ಪೆರೇಡಲ್ಲಿ ನಮಗೆ ಗೌರವ ಕೊಡಲಿಲ್ಲ, ಮಹಾತ್ಮ ಗಾಂಧೀಜಿಗೆ ಅವಮಾನ ಮಾಡಿದ್ರು. ಇದು ಬಿ ಜೆ ಪಿಯ ಅಸಮರ್ಥತೆಗೆ ಇದು ಕಾರಣ ಸರ್. ನೋಡಿ ಮೇಡಮ್, ಯಡಿಯೂರಪ್ಪ ಸಾಹೇಬರು ಭಾಳ ದೊಡ್ಡವರು. ಅವರು ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವನಲ್ಲ. ಆದರೆ ಯಡಿಯೂರಪ್ಪ ಸಾಹೇಬರು ಸರ್ವಾಂಗಿಣಿ ಬಡ್ಜೆಟ್ ಅಂತ ಹೆಂಗೆ ಹೇಳಿದ್ದಾರೆ ಅಂದರೆ, ಮೋಸ್ಟ್ಲಿ ಅವ್ರು PS ಸ್ಕ್ರಿಪ್ಟ್ ಬರ್ಕೊಟ್ಟಿರ್ತಾರೆ. ನಾನು ಯಡಿಯೂರಪ್ಪ ಸಾಹೇಬರು ಬಡ್ಜೆಟ್ ಹೋದ್ಮೇಲೆ ಸರ್ವಾಂಗಿಣಿ ಬಡ್ಜೆಟ್ ಅಂತ ಹೇಳಿದ್ರೆ ಒಳ್ಳೆಯದು ಅಂತ ಯಡಿಯೂರಪ್ಪ ಸಾಹೇಬರಿಗೆ ವಿನಂತಿಸ್ತೀನಿ. ನಿಮ್ಮ PSಗಳು ಓದಿರಲ್ಲ ಸರ್ ಮೇಡಮ್, ಅವ್ರು ಮೊನ್ನೆನೇ ಬರೆದುಬಿಟ್ಟಿರ್ತಾರೆ ಏನು ಹೇಳಬೇಕು ಅಂತ. ನಿನ್ನೆ ಬಡ್ಜೆಟ್ ಮುಗಿಲಿ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಯಾರು ಸರ್? ಇಲ್ಲ, ಪ್ರಹ್ಲಾದ್ ಜೋಶಿ ಸಾಹೇಬರು ಭಾಳ ದೊಡ್ಡ ಮಟ್ಟದ ಆರ್ಥಿಕ ತಜ್ಞರು ಅಂತ ಭಾವಿಸಿದ್ದೀನಿ. ಅದಕ್ಕೆ ಅಲ್ವಾ IT ಅವ್ರನ್ನ ED ಅವ್ರನ್ನ ಎಲ್ಲ ಕಳಿಸಿ CJ ರಾಯ್ ಅಂತವ್ರನ್ನ ಅಲ್ವಾ ಈಗ ಜೋಶಿ ಅವ್ರು ಏನಾಗಿದೆ ಮಾತಾಡೋಕ್ಕೆ? ಪ್ರಹ್ಲಾದ್ ಜೋಶಿ ಸಾಹೇಬರು ನಮ್ಮ ಸೀನಿಯರ್ ಮೋಸ್ಟ್ BJP ಲೀಡ್ರಲ್ಲ. ಹೆಂಗೆ ಸರ್ ನೀವು ಬಡ್ಜೆಟ್ ಓದಿದ್ರೆ ಬರೀ ರೈಲು, ಬೆಂಗಳೂರಿಂದ ಚೆನ್ನೈಗೆ, ಚೆನ್ನೈಯಿಂದ ಹೈದರಾಬಾದ್ಗೆ ಬರೀ ರೈಲು ಬಿಟ್ಟರೆ ಮಾತಾಡಿದ್ರೆ ರೈಲು ಅಂತೀರಾ. ರೈಲು ಬಿಡೋದು ಬಿಟ್ಟು ಏನು ಸರ್ ಇದೆ ಬಡ್ಜೆಟಲ್ಲಿ ಹೇಳಿ ಸರ್? ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೀರಾ ಮೇಡಮ್? ವೆರಿ ಸಿಂಪಲ್. ಜೋಶಿ ಸಾಹೇಬ್ರಿಗೆ ನಾನು ಸವಾಲಾಗ್ತೀನಿ, ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಅಂಕಿ ಅಂಶಗಳನ್ನ ಪ್ರೆಸ್ ಮೀಟಲ್ಲಿ ಹೇಳಕ್ಕೆ ಹೇಳಿ. ಏನಾದರೂ ಮಾತಾಡಿದ್ರೆ ವಿಕಸಿತ ಭಾರತ್ ಅಂತ ಹೇಳೋದಲ್ಲ, ಕರ್ನಾಟಕಕ್ಕೆ ಅಂಕಿ ಅಂಶಗಳ ಸಮೇತ ಹೇಳಕ್ಕೆ ಹೇಳಿ. ಪ್ರಹ್ಲಾದ್ ಜೋಶಿ ಸಾಹೇಬರು ಸುಮ್ಮನೆ ಸರ್ಕಾರನ ಡಿಫೆಂಡ್ ಮಾಡ್ಕೊತಾ ಇದ್ದಾರೆ. ಸರ್, ನಿಮಗೆ ಮತ ಕೊಟ್ಟಿದ್ದಾರೆ ಸರ್ ಜನ, ನಿಮ್ಮನ್ನು ಗೆಲ್ಲಿಸಿದ್ದಾರೆ ಸರ್ ಜನ. ನೀವು ಯಾಕೆ ಸರ್ ಕರ್ನಾಟಕಕ್ಕೆ ಮೋಸ ಮಾಡ್ತಿದ್ದೀರಾ? ಜೋಶಿ ಸಾಹೇಬ್ರೆ, ಇಷ್ಟು ಅಂಧಭಕ್ತಿ ಇರಬಾರ್ದು. ಜೋಶಿ ಸರ್, ನೀವು ಓದ್ಕೊಂಡಿದ್ದೀರಾ, ನಿಮ್ಮ ಬಗ್ಗೆ ನನಗೆ ಗೌರವ ಇದೆ. ಅಂದರೆ ಗೌರವ ಇರಬೇಕು. ಇದೇನು ಸರ್ ನಿಮ್ಮ ನಾಯಕರ ಬಗ್ಗೆ ಅಂಧಭಕ್ತಿ ಕ್ರಿಯೇಟ್ ಆಗ್ತಿದೆ ಅನ್ನೋದು ನನ್ನ ವಾದ ಮೇಡಮ್. ಮೋಹನ್ ದಾಸ್ ಪೈ ಅವ್ರ ಸ್ಟೇಟ್ಮೆಂಟ್ನ ನಾನು ಸಹಮತಿಸ್ತೀನಿ. ಟ್ಯಾಕ್ಸ್ ಟೆರರಿಸಮ್ ಇದೆ, IT ಅವರು ಟಾರ್ಗೆಟ್ ಮಾಡ್ತಿದ್ದಾರೆ. ಏನು IT ಅವನಿಗೇನು ಕೊಂಬುಗಳಿಲ್ಲ ಅಲ್ಲ ಸರ್. ನಾನೊಂದು ಕ್ವಶನ್ ಕೇಳ್ತೀನಿ. CJ ರಾಯ್ ಅವ್ರದ್ದು ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಶೂಟ್ ಮಾಡ್ಕೊಂಡು ಸತ್ತೋದ್ರು ಅಂತ, ನಾವು ಯಾರಾದರೂ ನೋಡಿದ್ದೀವಾ? ನಾವು ನೋಡಿಲ್ಲ. ಒಳಗಡೆ ಇದ್ದಿದ್ದಾರು IT ಆಫೀಸರ್ಸು, ಸತ್ತೋಗಿದ್ದಾರು CJ ರಾಯ್. ನಾವು ಯಾವ ರೀತಿ ಕನ್ಕ್ಲೂಷನ್ಗೆ ಬರ್ತಿದ್ದೀವಿ ಶೂಟೌಟ್ ಮಾಡ್ಕೊಂಡು ಸತ್ತೋದ್ರು ಅಂತ? ಮೇಡಮ್, ನಾನು ಹೇಳ್ತಾ ಇರೋದು ಆ ಡೌಟ್ ನನಗಿದೆ. ಕೊಲೆನೋ ಒಂದು ಮೇಡಮ್, ಈಗ ಯಾರಾದರೂ ಒಂದು ಒಳಗಡೆ ಮರ್ಡರ್ ಆದರೆ ಈಸಿಯಾಗಿ ಒಪ್ಕೊಂಡ್ಬಿಡ್ತಾರೆ, ಅವರೇ ಸೂಸೈಡ್ ಮಾಡ್ಕೊಂಡ್ರು ಅಂದರೆ. ಯಾಕೆ IT ಅವ್ರಿಗೇನು ಭಯ ಬೀಳೋದು? ಇವತ್ತು SITನ ಏನು IT ಅವ್ರಿಗೇನು ಕೊಂಬಿಲ್ಲ, IT ಅವ್ರಿಗೆ ED ಅವ್ರಿಗೆ ಏನು ಕೊಂಬಿಲ್ಲ. IT ಅವ್ರಿಗಾದರೂ ಅವ್ರ ಅಪ್ಪನಿಗಾದರೂ ಒಂದೇ ಕಾನೂನು, ನನಗಾದರೂ ನಮ್ಮ ಅಪ್ಪನಿಗಾದರೂ ಒಂದೇ ಕಾನೂನು. ಯಾಕೆ IT ಅವ್ರು ನೋಡಿದ್ರೆ ಇವರೆಲ್ಲ ಭಯ ಬೀಳ್ತಾರೆ? ನೆಟ್ಟಿಗೆ ಟ್ಯಾಕ್ಸ್ಗಳು ಕಟ್ಟಿದ್ರೆ ಯಾವನಿಗೂ ಭಯ ಇರಲ್ಲ ಅಲ್ಲ. ಈಗ ಸರ್ ಕನ್ಕ್ಲೂಷನ್ಗೆ ಬರೋದು ತಪ್ಪು ಸರ್. ಈಗ ಶೂಟೌಟ್ ಮಾಡಿದರೆ IT ಆಫೀಸರ್ಸ್ ಏನು ಕೇರಳಗೆ ಹೊಲ್ಟೋದ್ರಂತೆ, ಈಗ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ನನಗೆ ಅನುಮಾನ ಇದೆ, CJ ರಾಯ್ ಅವರು ಬುಲೆಟ್ ಹೊಡ್ಕೊಂಡ್ರ ಯಾರಾದರೂ ಹೊಡೆದ್ರ? ನನ್ನ ಸ್ಟೇಟ್ಮೆಂಟಿಗೆ ನಾನು ಬದ್ಧ ಇದ್ದೀನಿ. ನನಗೆ CJ ರಾಯ್ ಅವರು ಯಾವುದೋ ಒತ್ತಡದಲ್ಲಿ IT ಅವರು ಟಾರ್ಗೆಟ್ ಮಾಡಿದ್ದಾರೆ. ನನ್ನ ಕ್ವಶನ್ ಇಷ್ಟೇ, BJP ಅವರು ಕೇರಳ ಚುನಾವಣೆಗೆ ಕಾಸು ಕೇಳಿದ್ದರಂತೆ. ಅವ್ರು ಡೈರಿಯಲ್ಲೂ ಹೇಳಿದಾರಲ್ಲ,
ಏನೋ ಚುನಾವಣೆಗೆ ದುಡ್ಡು ಹೋಗಬೇಕು ಅಂತ ನೀವು ಮಾಧ್ಯಮದಲ್ಲಿ ತೋರಿಸ್ತಿದ್ರಲ್ಲ. ಸೊ BJP ಅವ್ರು ದುಡ್ಡು ಕೇಳಿದ್ರ? IT ಅವ್ರನ್ನ ಯಾಕೆ ಕಳಿಸಿದ್ರಿ ಇಷ್ಟು ದಿನ ಇಲ್ಲದೆ ಇವಾಗ? CJ ರಾಯ್ ಅವರು ಕೆಲವರು ಪೊಲಿಟಿಕಲ್ ಪಾರ್ಟಿ ಜೊತೆ ರೀಸೆಂಟ್ ಬಿಗ್ ಬಾಸ್ ಜೊತೆನೂ ಮಲಯಾಳಮಲ್ಲಿ ಅವ್ರು ಇನ್ಕ್ಲೈನ್ ಆಗಿದ್ದರು. ಸೊ BJP ಅವರು IT EDನ ಕಂಟ್ರೋಲ್ ಮಾಡ್ತಿದ್ದಾರೆ. ಇನ್ನು 2 ವರ್ಷ ನೀವು ಎಷ್ಟು ಆಟ ಆಡ್ತಿರೋ ಆಡಿ. 2029ಕ್ಕೆ ಇಂಡಿಯಾ ಕೈಯಲ್ಲಿರುತ್ತೆ. ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಿ ಆಗ್ತಾರೆ. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.